ಓಂ ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಗಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಹೇಗಿರುತ್ತೆ, ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯ ಮಾಸ ಭವಿಷ್ಯ ಅನ್ನುವಂತಹದ್ದನ್ನು ಈ ವಿಡಿಯೋ ನಾವು ನೋಡೋಣ. ಸಾಧಾರಣವಾಗಿ ಮಿಥುನ ರಾಶಿಯವರಿಗೆ ಜನ್ಮ ಜಾತಕ ಹೇಗಿದ್ರೂ ಸರಿ, ಗೋಚಾರದಲ್ಲಿ ಮಾತ್ರ ಶನಿ ಪರಮಾತ್ಮನ ಸಮಸ್ಯೆಗಳಂತೂ ಖಂಡಿತ ಇಲ್ಲ. ಹಾಗಾಗಿ ಬದಲಾವಣೆಗಳ ಕುರಿತಾಗಿ ಈ ತಿಂಗಳಲ್ಲಿ ಏನೇನು ನೋಡೋಣ ಅಂತಂದರೆ, ಒಂದು ಬುಧ, ಅಂದರೆ ಫೆಬ್ರವರಿ 1ನೇ ತಾರೀಕು ಬುಧ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಹಾಗೆ ಫೆಬ್ರವರಿ 5ನೇ ತಾರೀಕು ಕುಜ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಫೆಬ್ರವರಿ 11ನೇ ತಾರೀಕು ಶುಕ್ರ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಮತ್ತು ಫೆಬ್ರವರಿ 13ನೇ ತಾರೀಕು ರವಿ ಕುಂಭ ರಾಶಿಗೆ ಪ್ರವೇಶವಾದರೆ ಫೆಬ್ರವರಿ 19ನೇ ತಾರೀಕು ಬುಧ ಕುಂಭ ರಾಶಿಗೆ ಪ್ರವೇಶವಾಗ್ತಾರೆ. ಈ 5 ಬದಲಾವಣೆಗಳು ಈ ತಿಂಗಳಲ್ಲಿ ನಡೀತಕ್ಕಂಥದ್ದು. ವೃಷಭ ರಾಶಿಯವರಿಗೆ, ಮೇಷರಾಶಿಯವರಿಗೆ ಯಾವ ಥರ ಫಲ ಇರುತ್ತೋ ಅದೇ ಥರ ಫಲ ಶುಕ್ರನಿಂದ, ಕುಜನಿಂದ ಹಾಗೂ ವಿಶೇಷವಾಗಿ ಬುಧನಿಂದ ಸಿಗುತ್ತೆ ಮಿಥುನ ರಾಶಿಯವರಿಗೂ ಕೂಡ. ಆದರೆ ಬೇರೆ ಗ್ರಹಗಳ ಫಲಗಳು ವ್ಯತ್ಯಾಸ ಆಗುತ್ತೆ. ಸರಿ, ಮಿಥುನ ರಾಶಿಯವರಿಗೆ ಈ ಬದಲಾವಣೆಗಳಿಂದ ಒಳ್ಳೆಯದ ಕೆಟ್ಟದ ಅನ್ನೋದನ್ನು ನೋಡೋದಾದರೆ, ಅಮಾವಾಸ್ಯೆ ಪೌರ್ಣಮಿ ವಿವರ. ಅಮಾವಾಸ್ಯೆ ಬಂದು 9ನೇ ತಾರೀಕು, ಅಂದರೆ ಫೆಬ್ರವರಿ 9ನೇ ತಾರೀಕು ಅಮಾವಾಸ್ಯೆ. ಫೆಬ್ರವರಿ 24ನೇ ತಾರೀಕು ವಿಶೇಷವಾಗಿ ವ್ಯಾಸ ಪೌರ್ಣಮಿ ಅನ್ನುವಂಥದ್ದು ನಡೆಯುತ್ತೆ. ಇನ್ನು 2 ಅತ್ಯಂತ ಶುಭ ಹಬ್ಬ ಅಂತಂದರೆ, ಫೆಬ್ರವರಿ 15ನೇ ತಾರೀಕು ಕುಮಾರ ಷಷ್ಠಿ ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾದರೆ, ಫೆಬ್ರವರಿ 16ನೇ ತಾರೀಕು ರಥಸಪ್ತಮಿ ಅಂದರೆ ಸೂರ್ಯ ಜಯಂತಿ, ಸೂರ್ಯನಿಗೆ ಭಕ್ತಿಯಿಂದ ಆಚರಣೆ ಮಾಡುವಂತಹ ಹಬ್ಬ ಅಂತ ಹೇಳ್ಬೋದು ನಾವು. ಸರಿ, ಹಾಗಾದರೆ ಈ ಗ್ರಹ ಸ್ಥಿತಿಗಳ ಅನುಸಾರವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಏನೇನು ಕಾಣ್ಬೋದು? ಮೊದಲನೇದಾಗಿ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿಯಾಗಿರ್ತಕ್ಕಂಥ ಗುರು ತನ್ನ ಬದಲಾವಣೆಯಲ್ಲಿ ಇಲ್ಲವಾದರೂ ಕೂಡ ಡಿಗ್ರೀಸಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿ ಮುಂದಿನ ಮನೆಗೆ ಪ್ಲ್ಯಾನ್ ಮಾಡಿ ಬರ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಲಾಭಸ್ಥಾನದಲ್ಲಿದ್ದಾರೆ. ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರುಫಲ ನಿಮಗೆ ಇನ್ನು ಕೇವಲ ಎಷ್ಟು ದಿನ ಸಿಗುತ್ತೆ? ಇನ್ನು 2 ತಿಂಗಳು ಮಾತ್ರ ಸಿಗುತ್ತೆ, 2-3 ತಿಂಗಳು ಮಾತ್ರ ಸಿಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಾತ್ರ ಸಿಗುತ್ತೆ. ಮೇಯಿಂದ ಲಾಭಸ್ಥಾನದ ಫಲಗಳು ನಿಮಗೆ ಸಿಗಲ್ಲ. ಮಿಥುನ ರಾಶಿಯವರು ಏನೇ ಬದಲಾವಣೆ ಮಾಡ್ಕೋಬೇಕಾದ್ರೂ ಈ 3 ತಿಂಗಳಲ್ಲೇ ಮಾಡ್ಕೋಬೇಕು. ಅದರಲ್ಲೂ ಫೆಬ್ರವರಿ ತಿಂಗಳು ತುಂಬ ಉತ್ತಮವಾಗಿರುತ್ತೆ. ಏನು ಹೇಳುತ್ತೆ? ದಶಮಾಧಿಪತಿ ಏಕಾದಶ ಸ್ಥಾನದಲ್ಲಿದ್ದರೆ ಅದು ತುಂಬ ಇಂಪಾರ್ಟೆಂಟು. ಅಂದರೆ 10th ಹೌಸ್ ಲಾರ್ಡ್ ಈಸ್ ಇನ್ 11th ಹೌಸ್, ಹಾಗೆ 7th ಹೌಸ್ ಲಾರ್ಡ್ ಈಸ್ ಇನ್ 11th ಹೌಸ್. 2 ಮನೆಯ ಅಧಿಪತಿನೂ ನಿಮ್ಗೆ ಯಾರು ಗುರುನೇ 11ನೇ ಮನೆಯಲ್ಲಿದ್ದಾರೆ ಅಂತಂದರೆ, ದಶಮ ಭಾವ ಒಂದು, 10ನೇ ಭಾವ ಬಂದು ಗುರುವಿನ ಮನೆ, ಸಪ್ತಮ ಭಾವ ಬಂದು ಗುರುವಿನ ಮನೆ. 2 ಮನೆ ಅಧಿಪತಿನೂ ಏಕಾದಶದಲ್ಲಿರೋದ್ರಿಂದ ವಸನ ವ್ಯಾಪಾರ ನಿದ್ರಾ ಕೃಷಿ ಅದು ಹೇಳುತ್ತೆ. ಏನು ಹೇಳುತ್ತೆ? ದಶಮಾಧಿಪತಿಯು ಏಕಾದಶ ಸ್ಥಾನದಲ್ಲಿ ಗೋಚಾರದಲ್ಲಿ ಇದ್ದರೆ ಶುಭನಾದರೆ, ಶುಭನೇ, ಕುಜನ ಮನೆಯಲ್ಲಿ ಗುರುಗೆ ಒಳ್ಳೆಯದಲ್ವಾ, ಮಿತ್ರನ ಫ್ರೆಂಡ್ಸ್ ಅಲ್ವಾ ತ್ರಿಕೋಣಾಧಿಪತಿಗಳು. ಏನು ಹೇಳುತ್ತೆ? ಪಂಚಮಹಾಪುರುಷ ಯೋಗಗಳಿಗೆ ಸಮನಾದ ಯೋಗ ಅನ್ನುವಂಥದ್ದು ಆ ರಾಶಿಗೆ ಸಿಗುತ್ತೆ. ಪಂಚಮಹಾಪುರುಷ ಯೋಗ ಗೊತ್ತಲ್ಲ ನಿಮಗೆ? ಶಶಮಹಾಪುರುಷ ಯೋಗ, ರುಚಕ ಯೋಗ, ಮಾಳವ್ಯ ಯೋಗ, ಭದ್ರ ಯೋಗ ಮತ್ತು ವಿಶೇಷವಾಗಿ ಹಂಸ ಯೋಗ. ಈ 5ನ್ನ ಪಂಚಮಹಾಪುರುಷ ಯೋಗ ಅಂತ ಕರಿತೀವಿ. ಈ 5 ಯೋಗಗಳು ಒಂದು ಜಾತಕಕ್ಕೆ ಇದ್ದಾಗ ಎಷ್ಟು ಒಳ್ಳೆಯ ಫಲ ಸಿಗುತ್ತೋ ಅಂತಹ ಫಲ ರಾಶಿಯಿಂದ 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದಾಗ ರಾಶಿಗೆ ಸಿಗುತ್ತೆ. ಇನ್ನು 3 ತಿಂಗಳೇ ಇರೋದು. ಅದರಲ್ಲಿ ಫೆಬ್ರವರಿ ತಿಂಗಳು ಬಹಳ ಮುಖ್ಯವಾದ ಘಟ್ಟ. ಹಾಗಾಗಿ ನೀವು ಬದಲಾವಣೆಯನ್ನು ಪ್ಲ್ಯಾನ್ ಮಾಡಲೇಬೇಕು, ಚೇಂಜಸ್ಸನ್ನು ಮಾಡಲೇಬೇಕು. ಇದಕ್ಕೇನಾದರೂ ನಿಮ್ಮ ಮೂಲ ಜಾತಕ ಅಡ್ಡಿ ಆಗ್ತಾ ಇದೆ ಅಂದರೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಮಿಥುನ ರಾಶಿಯವರು ಒಳ್ಳೆಯ ರಾಜಯೋಗದ ಸಂದರ್ಭ ನಿಮಗೆ ಅನುಕೂಲ ಆಗುತ್ತೆ. ವೇಸ್ಟ್ ಮಾಡ್ಕೋಬೇಡಿ, ನೀರು ಚೆಲ್ಕೋಬೇಡಿ, ಖಂಡಿತ ನಿಮ್ಗೆ ಒಳ್ಳೆಯ ಫಲ ಇದೆ. ಉದ್ಯೋಗಕ್ಕಾಗಿ ಸ್ವದೇಶದಲ್ಲಾಗಬಹುದು, ವಿದೇಶದಲ್ಲಾಗಬಹುದು ಅತ್ಯಂತ ಜಯತ್ವ. ಪಿತೃವಂಶದ ಉದ್ಯೋಗವನ್ನು ಕೂಡ ಮುಂದುವರಿಸುವಂಥ ಸಾಧ್ಯತೆ. ಇನ್ನೇನು ಹೇಳುತ್ತೆ?
ಕುಜನಿಂದ ರುಚಕ, ಬುಧನಿಂದ ಭದ್ರ, ಗುರುವಿಂದ ಹಂಸ, ಶುಕ್ರನಿಂದ ಮಾಳವ್ಯ, ಶನಿಯಿಂದ ಶಶಮಹಾಪುರುಷ. ಹೀಗಾಗಿ ಆ ವೃತ್ತಿಯ ಜೀವನದಲ್ಲಿ ಅಂದರೆ ನೀವು ಮಾಡುವಂಥ ಉದ್ಯೋಗದಲ್ಲಿ ಅಪಾರ ಯಶಸ್ಸನ್ನು ಗಳಿಸುತ್ತೀರಾ. ದಶಮದಲ್ಲಿರ್ತಕ್ಕಂಥ ಗ್ರಹ ನಿಮಗೆ ಏಕಾದಶದಲ್ಲಿರುವುದರಿಂದ ಉತ್ತಮವಾದಂಥ ಅಮಲ ಮೊದಲಾದಂಥ ಯೋಗಗಳು ವೃದ್ಧಿಯಾಗುವಷ್ಟು ಉತ್ತಮ ಫಲಗಳು ನಿಮಗೆ ಸಿಗುತ್ತೆ. ಗ್ರಹದ ಸ್ವಭಾವದ ಮೇಲೆ ಕೂಡ ಅನುಕೂಲ ಆಗುತ್ತೆ. ಗುರುಗ್ರಹದ ಸ್ವಭಾವ ಏನಂತಂದರೆ ಒಳ್ಳೆಯದು ಮಾಡೋದು, ಒಳ್ಳೆಯದನ್ನು ತಿಳಿಯೋದು, ಒಳ್ಳೆಯದನ್ನು ಕೇಳೋದು. ಅದರದ್ದು ಸ್ವಭಾವ ಕೂಡ ನಿಮಗೆ ಬಹಳಷ್ಟು ಉತ್ತಮವಾದ ಫಲ. ರಾಜಕೀಯವಾಗಿ ಅಭಿವೃದ್ಧಿ, ಮತ್ತು ಹೋಟೆಲ್ ವಿಚಾರವಾಗಿ ಹೋಟೆಲ್ ಉದ್ಯಮದಲ್ಲಿ ಅಭಿವೃದ್ಧಿ, ಯಾವುದೇ ಉದ್ಯಮದಲ್ಲೂ ಯಶಸ್ಸು, ಬಿಸ್ನೆಸ್ಸು ಜಾಬ್ ಎರಡೂ ಸಕ್ಸಸ್ಸು. ಅಕಸ್ಮಾತ್ ಏನಾದರೂ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು. ಇಷ್ಟು ನೋಡಿ, ಸಪ್ತಮಾಧಿಪತಿ ಅಥವಾ ದಶಮಾಧಿಪತಿ ಏಕಾದಶದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದು ಗುರುವಿನ ಫಲ ಹೇಳಿದೆ. ಇನ್ನು ಶನಿ ಫಲ ಹೇಳೋ ಅವಶ್ಯಕತೆ ಇಲ್ಲ ಮೀನ ರಾಶಿಗೆ, ಯಾಕಂದರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯ ಫಲಗಳನ್ನು ಕೊಡ್ತಾರೆ. ಅವರೇ ಅದೃಷ್ಟಕ್ಕೂ ಅಧಿಪತಿ ಶನಿನೇ. ಮಿಥುನ್ ರಾಶಿಯವರಿಗೆ ನಾನು ಹೇಳ್ತಾ ಬಂದಿದ್ದೀನಿ. ಹಾಗಾಗಿ ಶನಿಯ ಬಾಧೆ ಅನ್ನುವಂಥದ್ದು ಯಾವುದೂ ಇಲ್ಲ, ಭಯ ಪಡಬೇಕಾಗಿಲ್ಲ. ಶನಿ ಗುರು ಎರಡೂ ಈ ತಿಂಗಳು ತುಂಬ ಚೆನ್ನಾಗಿದ್ದಾರೆ. ಗುರುವನ್ನು ನೀವು ನೆಗ್ಲಿಜೆನ್ಸಿ ಮಾಡೋದು ಬೇಡ. ಕೇವಲ 3 ತಿಂಗಳು ಮಾತ್ರ ಗುರು ನಿಮಗೆ ಬಲಿಷ್ಠವಾಗಿರ್ತಾರೆ. ಅದಾದಮೇಲೆ 12ನೇ ಮನೆ ವ್ಯಯಸ್ಥಾನಕ್ಕೆ ಬಂದ್ಬಿಡ್ತಾರೆ. ಅದರಲ್ಲೂ ಫೆಬ್ರವರಿ ತಿಂಗಳು ತುಂಬ ಚೇಂಜಸ್ ಇದೆ, ನಿಮಗೆ ಗುರು ಹೆಲ್ಪ್ ಮಾಡ್ತಾರೆ. ಶನಿ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಇನ್ನು ಶನಿ ಮತ್ತು ಗುರು ಆಯಿತು. ಇನ್ನು ಕುಜನ ಬಗ್ಗೆ ನೋಡೋದಾದರೆ, ಕುಜ ನಿಮಗೆ ಲಾಭಾಧಿಪತಿ ಹಾಗೂ ರೋಗಾಧಿಪತಿ, ಋಣಾಧಿಪತಿ, ಶತ್ರುಸ್ಥಾನಕ್ಕೆ ಅಧಿಪತಿ. ಲಾಭಾಧಿಪತಿ ಆಗಿರ್ತಕ್ಕಂಥ ಕುಜ ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಅಂದರೆ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಅವ್ರು 8ನೇ ಮನೆಯಲ್ಲಾದರೂ ಇರಲಿ, ಪಾಪಸ್ಥಾನದಲ್ಲಾದರೂ ಇರಲಿ, 6ನೇ ಮನೆಯಲ್ಲೋ 12ನೇ ಮನೆಯಲ್ಲೋ 3ನೇ ಮನೆಯಲ್ಲೋ ಅಥವಾ ಪಾಪಗ್ರಹದ ಯುತಿನೋ, ಪಾಪಗ್ರಹದ ದೃಷ್ಟಿನೋ, ಪಾಪಕರ್ತರಿ ಯೋಗವೋ ಏನೇ ದೋಷದಲ್ಲಿದ್ದರೂ ಸೆಕೆಂಡ್ರಿ. ಫಸ್ಟ್ ಕುಜ ಎಲ್ಲಿದ್ದಾರೆ? ಉಚ್ಚ ಸ್ಥಾನದಲ್ಲಿದ್ದಾರೆ. ನಿಮ್ಮ ರಾಶಿಗೇನು? ಮಿಥುನ್ ರಾಶಿಯವರಿಗೆ ಕುಜ ಲಾಭಾಧಿಪತಿ. ಲಾಭಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ಉಚ್ಚ ಫಲವನ್ನೇ ಪಡಿತೀರಾ, ಅಂದರೆ ಪೀಕ್ ಪೊಸಿಷನ್ಸ್. ಈಗಾಗಲೇ ಗುರು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಅದ್ಭುತವಾದ ಫಲ. ಹಾಗೆ ನಿಮಗೆ ವಿಶೇಷವಾಗಿ ಕುಜನೂ ಕೊಡ್ತಾ ಇದ್ದೇನೆ. ಋಣ ರೋಗ ಶತ್ರುಗಳು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಅನುಕೂಲ ಪ್ರಾಪ್ತಿ. ಯಾವುದೇ ಪರಿಹಾರಗಳು ಬೇಕಿಲ್ಲ. ಕುಜ ನಿಮಗೆ ಅತ್ಯಂತ ಬಲಿಷ್ಠವಾದಂಥ ಗ್ರಹ. ಕುಜ ದೋಷ 8ನೇ ಮನೆ ಬಂದರೆ ಕುಜ ದೋಷನ ಗುರುಗಳೇ ಅಂದರೆ ಖಂಡಿತ ಅಲ್ಲ. 8ನೇ ಮನೆ ಮಕರ ರಾಶಿ, ಕುಜ ಉಚ್ಚ ಸ್ಥಾನ. ಹಾಗಾಗಿ ಕುಜ ದೋಷ ಇದ್ದರೂ ಕೂಡ ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕವಾಗಿ ಪರಿಹಾರ ಆಗಿ ನಲ್ಲಿಫೈ ಆಗಿ ತೃಪ್ತಿಯಾಗಿರ್ತೀರಾ. ಅಲ್ಲಿಗಾಯ್ತು, ಕುಜನ ಬಗ್ಗೆ ಆಯ್ತಲ್ಲ. ಇನ್ನು ನಿಮ್ಮ ರಾಶಿಯಿಂದ ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 13ನೇ ತಾರೀಕಿನವರೆಗೂ 8ನೇ ಮನೆಯಲ್ಲಿದ್ದು ಚೆನ್ನಾಗಿರೋಲ್ಲ. ಅದಾದಮೇಲೆ 9ನೇ ಮನೆಗೆ ಬರ್ತಾರೆ. 9ನೇ ಮನೆ ಶತ್ರುಸ್ಥಾನವೋ ಅಥವಾ ಮಿತ್ರಸ್ಥಾನವೋ ಸೆಕೆಂಡ್ರಿ. ಅವರೆಲ್ಲಿಗೆ ಬರ್ತಾರೆ? ಭಾಗ್ಯಸ್ಥಾನಕ್ಕೆ ಬರ್ತಾರೆ. ತೃತೀಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಸಹೋದರನಿಂದ ಉತ್ತಮವಾದಂಥ ಒಂದು ಸೌಹಾರ್ದತೆ, ಒಂದು ಮನಸ್ಥಿತ್ವ, ಒಂದು ಸಂತೋಷ, ಸಡಗರ, ಸಂಭ್ರಮ, ಏನಾದರೂ ಒಂದು ಒಳ್ಳೆಯ ಆಚರಣೆ, ವ್ಯಕ್ತಿತ್ವದ ಗುಣಗಳಲ್ಲಿ ಅಭಿವೃದ್ಧಿ, ಇದರದೆಲ್ಲ ನಾವು ಕಾಣ್ಬೋದು. ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಭಾಗ್ಯಸ್ಥಾನದಲ್ಲಿ ಸೂರ್ಯ ಇದ್ದಾಗ ಒಳ್ಳೆ ಭಾಗ್ಯದ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿಯಾದಂಥ ಶುಕ್ರ ಅವರು ಕೂಡ 11ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಮಿಥುನ ರಾಶಿಯವರಿಗೆ 8ಮ ಸ್ಥಾನವಾದರೂ ಅದು ತ್ರಿಕೋಣಾಧಿಪತಿಯ ಸ್ಥಾನ, ಮಿತ್ರನ ಮನೆ. ಹಾಗಾಗಿ ಶುಕ್ರನಿಂದ ಯಾವುದೇ ತೊಂದರೆ ಇಲ್ಲ. ಒಳ್ಳೆ ಅಯನ ಶಯನ ಭೋಗ, ವಿದೇಶಿ ಪ್ರಯಾಣ, ರೈತರಿಗೆ ಬಹಳ ಉತ್ತಮ. ಮತ್ತು ಈ ಆ್ಯಕ್ಟರ್ಸು, ಈ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಅಥವಾ ಕಲೆಯಲ್ಲಿರ್ತಕ್ಕಂಥ ಯಾರಾದರೂ ಆಗ್ಬೋದು, ಸ್ಪೋರ್ಟ್ಸ್ ಟೀಮಲ್ಲಿರ್ತಕ್ಕಂಥವ್ರು, ಸ್ಪೋರ್ಟ್ಸನ್ನು ನಿಮ್ಮ ಉದ್ಯೋಗವಾಗಿ ಪರಿವರ್ತನೆ ಮಾಡಿಕೊಂಡವರು, ಇಂಥವರಿಗೆಲ್ಲ ಬಹಳ ಉತ್ತಮವಾದಂಥ ಸ್ಥಾನ ಪ್ರಾಪ್ತಿಯಾಗುತ್ತೆ. 12ನೇ ಮನೆ ಅಯನಶಯನ ಭೋಗವೂ ಇದೆ, ವಿದೇಶಿ ಪ್ರಯಾಣವೂ ಇದೆ. ಮತ್ತು ಈ ಫ್ಯಾಷನ್ ಡಿಸೈನಿಂಗು, ಬಟ್ಟೆ ಮಾರಾಟ, ಬೋಟಿಂಗ್ ಮಾಡುವಂಥದ್ದು, ಮತ್ತು ಫ್ಯಾನ್ಸಿ ಒಂದು ಲೈಫನ್ನು ಎಂಜಾಯ್ ಮಾಡೋರು, ಫ್ಯಾನ್ಸಿ ಪ್ರಾಡಕ್ಟ್ಸನ್ನು ಸೇಲ್ ಮಾಡೋರು, ಫ್ಯಾನ್ಸಿ ವ್ಯಾಪಾರ ಮಾಡುವಂಥವ್ರು, ಈ ಫ್ಯಾಷನ್ ಡಿಸೈನಿಂಗು, ಮಾಡಲಿಂಗು,
ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬರೀ ಚೆನ್ನಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು 5ನೇ ಮನೆ ಆದ್ದರಿಂದ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದ ಫಲ, ಆರೋಗ್ಯದಲ್ಲಿ ವೃದ್ಧಿ, ಒಟ್ಟಾರೆ ನಿಮಗೆ ಇರತಕ್ಕಂಥ ಸಮಸ್ಯೆ ದೂರ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಶುಭವಾದ ಸಂದರ್ಭ, ಅತ್ಯಂತ ಶುಭವಾದ ಒಂದು ಫಲ ಅನ್ನುವಂಥದ್ದು ನಿಮಗೆ ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ. ಇನ್ನು ಬುಧ ತಗೊಳ್ಳಿ, ನಿಮ್ಮ ರಾಶಿಯಾಧಿಪತಿ ಹಾಗೂ ಸುಖಾಧಿಪತಿ. ನಿಮ್ಮ ರಾಶಿಯಾಧಿಪತಿ ಬುಧ 1ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ತ್ರಿಕೋಣಾಧಿಪತಿ ಆದರೂ ಸಾಧಾರಣ ಫಲವನ್ನು ಕೊಡ್ತಾರೆ. ಆದರೆ 19ನೇ ತಾರೀಕು ಅದೇ ಬುಧ 9ನೇ ಮನೆಗೆ ಬರ್ತಾರೆ. 9ನೇ ಮನೆಯಲ್ಲಿ 3 ಗ್ರಹ ಇರುತ್ತೆ, ಒಂದು ಸೂರ್ಯ, ಒಂದು ಶನಿ, ಒಂದು ಬುಧ. 19ನೇ ತಾರೀಕಿಂದ ತ್ರಿಗ್ರಹ ಯೋಗ ಅನ್ನುವಂಥ ಒಂದು ಯೋಗ ಉತ್ಪತ್ತಿಯಾಗಿ ಮಿಥುನ ರಾಶಿಯವರಿಗೆ 3 ಗ್ರಹದ ಫಲವು ಸಿಗುತ್ತೆ. ಹಾಗಾಗಿ ಬುಧನಿಂದ 50% ಅಷ್ಟು 60% ಅಷ್ಟು ಚೆನ್ನಾಗಿದ್ರೆ ನಿಮಗೆ ಫೆಬ್ರವರಿ 19ರವರೆಗೂ, ಫೆಬ್ರವರಿ 19 ಆದಮೇಲೆ ವಿಶೇಷವಾಗಿ 100/100% ಫಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವೊಂದಿಷ್ಟು ವಿಚಾರದ ಮಾಹಿತಿ ತಗೊಳ್ಳೋದಾದ್ರೆ, ಸಾಧಾರಣಕ್ಕಿಂತ ಹೆಚ್ಚಿನ ವ್ಯಾಪಾರ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಆಗುತ್ತೆ. ಶೇರ್ ಬಿಸ್ನೆಸ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೃಹಸ್ಪತಿ ಅಂದರೆ ಗುರು ದಶಮಾಧಿಪತಿ ಏಕಾದಶಿರೋದ್ರಿಂದ ನಿಮ್ಮ ಕನಸಿನ ಒಂದು ಕೆಲಸಗಳೆಲ್ಲ ನೆರವೇರುತ್ತೆ. ಸಹಾಯ ತುಂಬ ಬರುತ್ತೆ. ಅದೃಷ್ಟಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿನು ನಿಮಗೆ ಅದೃಷ್ಟವನ್ನು ಹೆಚ್ಚು ಕೊಡ್ತಾರೆ. ಮತ್ತು ಪ್ರಯಾಣದಲ್ಲಿ ಅದಕ್ಕಾದಂಥ ಲಾಭ ಫಲ, ಲಾಭದಲ್ಲೇ ಇನ್ನೂ ಕೂಡ ಸಹಾಯ ನಿಮಗೆ ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಉತ್ತಮವಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ, ಪಾಸಿಟಿವ್ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ, ಸಕ್ಸಸ್ ನಿಮಗೆ ಹೆವಿಯಾಗಿರುತ್ತೆ. ಸಿನಿಮಾ ರಂಗದಲ್ಲಿ, ಎಡಿಟಿಂಗ್ ರಂಗದಲ್ಲಿ, ಚಾರ್ಟೆಡ್ ಅಕೌಂಟೆಂಟ್ಸು ಮತ್ತು ಈ ಸಿ ಎ ಜೊತೆಗೆ ಬಿಸ್ನೆಸ್ ಸಂಬಂಧಪಟ್ಟಂಥದ್ದು ಮಾಡುವಂಥವರು, ಆಮೇಲೆ ಈ ಬ್ಯಾಂಕಿಂಗು, ಅಕೌಂಟ್ಸು, ಫಿನಾನ್ಷಿಯಲ್ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರ ಹಾಗೂ ಉದ್ಯೋಗ ಮಾಡುವಂಥವರಿಗೆ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು. ಮತ್ತು ಸಮಯಕ್ಕೆ ಸರಿಯಾಗಿ ನಿಮಗೆ ಹಣದ ಅನುಕೂಲ ಆಗಿ ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹೊಸದಾದ ಏನಾದರೂ ಮಾಡಿ ಅದು ಭಾಳ ಉತ್ತಮವಾದ ಫಲ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ಗುರು ಚೆನ್ನಾಗಿದ್ದಾರೆ, ಇನ್ನೊಂದು ಕಡೆ ಶನಿ ಚೆನ್ನಾಗಿದ್ದಾರೆ, ಇನ್ನೊಂದು ಕಡೆ ಶನಿ ಚೆನ್ನಾಗಿದ್ದಾರೆ, ಒಂದು ಕಡೆ ಕುಜ ಚೆನ್ನಾಗಿದ್ದಾರೆ, ಕುಜ ಚೆನ್ನಾಗಿದ್ರೆ ಇನ್ನೊಂದು ಕಡೆ ಶುಕ್ರ ಚೆನ್ನಾಗಿದ್ದಾರೆ, ಶುಕ್ರ ಚೆನ್ನಾಗಿದ್ರೆ ಇನ್ನೊಂದು ಕಡೆ ಬುಧ ಚೆನ್ನಾಗಿದ್ದಾರೆ, ಬುಧ ಚೆನ್ನಾಗಿದ್ರೆ ಇನ್ನೊಂದು ಕಡೆ ಶನಿ ಚೆನ್ನಾಗಿದ್ದಾರೆ. ಚೆನ್ನಾಗಿಲ್ಲದೆ ಇರ್ತಕ್ಕಂಥ ಗ್ರಹ ಯಾವುದಂದ್ರೆ ಅದು ಕೇವಲ ಸೂರ್ಯ ಮಾತ್ರ. ಸೂರ್ಯ ನಿಮಗೆ ಚೆನ್ನಾಗಿಲ್ಲ. ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಪ್ರಾರ್ಥನೆ, ಗೋಧಿ ದಾನ ಮಾಡುವಂಥದ್ದು, ಗೋಧಿ ಮತ್ತು ರವಿಯನ್ನು ಹೆಚ್ಚು ನೀವು ಊಟ ಮಾಡುವಂಥದ್ದು ಭಾಳ ಒಳ್ಳೆಯದು. ಇದರ ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸೂರ್ಯಾಷ್ಟಕ ಅಂತ ಬರುತ್ತೆ, 8 ಶ್ಲೋಕ ಇರತಕ್ಕಂಥ ಸೂರ್ಯಾಷ್ಟಕ ಬರುತ್ತೆ. ಆ ಸೂರ್ಯಾಷ್ಟಕವನ್ನು ಕೇಳೋದು ನಿಮಗೆ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ಅದರಿಂದ ನಿಮಗೆ ಬಹಳಷ್ಟು ಸಂತೋಷ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ನೋಡಿ, ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಹೇಳೋದಾದ್ರೆ, ಕುಜ ರಾಶಿಯಿಂದ 2, 4, 5, 8, 10, 12 ಈ ಒಂದು ಹಲವು ವಿಧವಾದಂಥ ಈ ಸ್ಥಾನಗಳಲ್ಲಿ ಕುಜ ಇದ್ದಾಗ ಅದು ಶತ್ರು ಸ್ಥಾನ ಆದರೆ ಕಲಹ ಜಾಸ್ತಿ ಆಗುತ್ತೆ, ಸ್ಥಾನಭ್ರಷ್ಟವಾಗುತ್ತೆ, ಅನಾಚಾರವಾಗುತ್ತೆ, ಕ್ಲೇಶವಾಗುತ್ತೆ. ಆದರೆ ಸ್ಥಾನ ಉತ್ತಮವಾಗಿದ್ದರೆ ನಿಮಗೀಗ ಮಿಥುನ ರಾಶಿಯವರು ಉಚ್ಚ ಸ್ಥಾನ ಆದ್ದರಿಂದ ಹಲವು ವಿಧವಾದಂತಹ ಸಮಸ್ಯೆಗಳು ದೂರ, ಹಣದಲ್ಲಿರ್ತಕ್ಕಂಥ ವೆಚ್ಚದ ದೋಷ ನಿವಾರಣೆ, ವ್ಯಾಧಿ ನಿಮಗೆ ದೂರವಾಗಿ ಉತ್ತಮ ಆರೋಗ್ಯ, ಸ್ಥಾನದಲ್ಲಿ ನೀವು ಕುತ್ಕೊಳ್ಳುವಂಥ ಜಾಗ, ಉದ್ಯೋಗ ಆಗ್ಬೋದು, ವ್ಯಾಪಾರ ಏನಾದರೂ ಭ್ರಷ್ಟತೆ ಇದ್ರೆ ದೂರ ಆಗುತ್ತೆ. ಆಮೇಲೆ ವಿಚಾರವಂತರಾಗ್ತೀರಾ, ಕಷ್ಟ ಕ್ಲೇಶಗಳು ದೂರವಾಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಬಹಳ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುವಂಥದ್ದು ಖಂಡಿತವಾಗಲೂ ಡೌಟೇ ಇಲ್ಲ. ಮತ್ತು ಅದ್ರ ಜೊತೆಗೆ ಶುಕ್ರನು ಕೂಡ 8ನೇ ಮನೆಯಲ್ಲಿದ್ದಾಗ ಅದ್ರ ಫಲ ಏನು? ಶುಕ್ರ ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿದ್ದರೆ ದ್ರವ್ಯ ಲಾಭ, ಉದ್ಯೋಗ, ವ್ಯಾಪಾರ ವೃದ್ಧಿ, ಆಭರಣ ಲಾಭ, ದಾನ ಧರ್ಮ, ಪರೋಪಕಾರ, ಸ್ವಂತ ಸುಖಕ್ಕಾಗಿ ಹೆಚ್ಚು ಖರ್ಚು ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನೂ ಒಂದು ಹೇಳಬೇಕು, ಇನ್ನೂ ಬಹಳಷ್ಟು ವಿಚಾರಗಳು ಹೇಳೋದಾದ್ರೆ, ಶನಿಯು ನಿಮಗೆ ಭಾಗ್ಯದಲ್ಲಿ 9ನೇ ಮನೆಯಲ್ಲಿದ್ದರೆ ವಿಧ ವಿಧವಾದ ಕಷ್ಟಗಳಿಂದ ನೀವು ದೂರವಾಗ್ತೀರಾ. ಅವನು ಶತ್ರು ಮನೆಯಲ್ಲಿದ್ದರು ಅಥವಾ ನೀಚ ಸ್ಥಾನದಲ್ಲಿದ್ದರೆ ಸ್ವಕ್ಷೇತ್ರದಲ್ಲಿ ವಿಶೇಷವಾದ ಫಲ, ಮನೋಕ್ಲೇಶ ಎನ್ನುವಂಥದ್ದು ದೂರ ಆಗುತ್ತೆ, ಭಯ ದೂರವಾಗುತ್ತೆ, ಬುದ್ಧಿ ವಿಕಲ್ಪ ಇರೋದು ಸುಕಲ್ಪ ಆಗುತ್ತೆ, ಶತ್ರು ಭಯ ದೋಷ ನಿವಾರಣೆ ಆಗುತ್ತೆ, ಪಿತ್ತರೋಗ ಕಡಿಮೆ ಆಗುತ್ತೆ, ವ್ಯಾಪಾರದಲ್ಲಿ ಕಷ್ಟ ನಷ್ಟ ದೂರವಾಗಿ ಲಾಭ ಸಿಗುತ್ತೆ, ಉದ್ಯೋಗದಲ್ಲಿ ಮಾತ್ರ ಸ್ಥಾನ ಪಲ್ಲಟ ಆಗಿ, ಅದು ಸ್ಥಾನ ಪಲ್ಲಟ ಅಂದರೆ ಪ್ರಮೋಷನ್ ಆಗ್ಬೋದು,
ಒಂದು ಕಡೆ ಇನ್ನೊಂದು ಕಡೆ ಉದ್ಯೋಗ ವ್ಯಾಪಾರಕ್ಕೆ ಹೋಗ್ಬೋದು, ಕುಟುಂಬದಲ್ಲಿ ಶಾಂತಿ ಪ್ರಾಪ್ತಿಯಾಗುತ್ತೆ. ಇಷ್ಟು ಕೂಡ ನಾವು ಕಾಣಬಹುದು. ಸ್ವಲ್ಪ ಈ 8ನೇ ಮನೆಯಲ್ಲಿ ಕೆಲವೊಂದು ಗ್ರಹಗಳು ಒಳ್ಳೆ ಉತ್ತಮವಾದ ಫಲ ಕೊಡುತ್ತೆ. ಹಾಗಾಗಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸಾಧಾರಣವಾಗಿ ಜನರಲೈಸ್ ನೋಡಿದ್ರೆ ಏನು, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಸಹೋದರರಿಂದ ಉತ್ತಮವಾದ ಸಹಾಯ, ಹಾಲು ಔಷಧಿ ವ್ಯಾಪಾರಿಗಳಿಗೆ ಉತ್ತಮ ಪ್ರಾಪ್ತಿಯಾಗುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿರುತ್ತೆ. 5ನೇ ತಾರೀಕು ಫೆಬ್ರವರಿ ಆದಮೇಲೆ ಭೂಮಿ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ಉತ್ತಮವಾದ ಲಾಭ, ಅಧಿಕ ತಿರುಗಾಟ ಇರುತ್ತೆ, ಅದರಿಂದ ಧನ ಪ್ರಾಪ್ತಿ ಆಗುತ್ತೆ, ತೊಂದರೆ ಇಲ್ಲ. ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ನಾನಾ ವಿಧವಾದಂತಹ ಬಲ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಇರತಕ್ಕಂಥ ಒಂದು ರೋಗ ದೂರವಾಗುತ್ತೆ. ಅಧಿಕವಾದ ಕೋಪ ಮಾತ್ರ ಬರುತ್ತೆ, ಬ್ಯಾಲೆನ್ಸ್ ಮಾಡಬೇಕು. ನೀರು ಹಾಗೂ ತೈಲ ವ್ಯಾಪಾರಗಳು ಕೂಡ ಅತ್ಯಂತ ಶುಭ. ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಶುಭ ಕಾರ್ಯದ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಅದೃಷ್ಟದ ತಿಂಗಳಾಗಿ ನಿಮಗೆ ಪರಿವರ್ತನೆ ಆಗುತ್ತೆ. ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಬಹಳ ತೃಪ್ತಿ ಆಗುತ್ತದ್ರಿಂದ. ಮತ್ತೆ ಸ್ವಲ್ಪ ಸೋಂಬೇರಿತನ ಇರುತ್ತೆ, ಅದನ್ನು ದೂರ ಮಾಡ್ಕೊಳ್ಬೇಕು. ಮತ್ತೆ ಆಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಬೇರೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂತಹ ಅತ್ಯಂತ ಶುಭ ಮಾಸವಾಗಿ ಈ ಒಂದು ಮಾಸ ನಿಮಗೆ ಪರಿವರ್ತನೆ ಆಗುತ್ತೆ. ಓವರಾಲ್ ನೋಡೋದಾದ್ರೆ ಸೂರ್ಯನಿಂದ ಮಾತ್ರ ಚೆನ್ನಾಗಿಲ್ಲ ಮಿಥುನ ರಾಶಿಯವರಿಗೆ, ಉಳಿದ ಎಲ್ಲಾ ಗ್ರಹಗಳಿಂದ ನಿಮಗೆ ಯೋಗ ಮತ್ತು ಭಾಗ್ಯ ಫಲಗಳೇ ಪ್ರಾಪ್ತಿಯಾಗುತ್ತೆ. ಅದರಿಂದ ಆದಷ್ಟು ಧೈರ್ಯವಾಗಿರಿ, ಪಾಸಿಟಿವ್ ಆಗಿರಿ. ಸೂರ್ಯನಿಗೆ ಬೆಳಗ್ಗೆ ಎದ್ದು ನಮಸ್ಕಾರವನ್ನು ಮಾಡಿ, ಸೂರ್ಯನಿಗೆ ಪ್ರಾರ್ಥನೆ ಮಾಡಿ. ಸೂರ್ಯ ಅಷ್ಟಕ ಅನ್ನುವಂಥದ್ದು ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ಗೂಗಲಲ್ಲಿ ನೀವು ಟೈಪ್ ಮಾಡಿದ್ರೆ PDF ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಪ್ರತಿದಿನ ಸೂರ್ಯ ಅಷ್ಟಕ ಓದಿ, ಅಥವಾ ಸೂರ್ಯನ ಒಂದು ಅಷ್ಟಕವನ್ನು ಯೂಟ್ಯೂಬಲ್ಲಿ ಬರುತ್ತೆ, ಇದನ್ನು ಕೇಳಿ. ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಬಹಳ ಉತ್ತಮವಾದ ಫಲ ಸಿಗುತ್ತೆ. ನೋಡೋದ್ರಲ್ಲ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.